ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ವಾತಾವರಣ ಬದಲಾಗ್ತಾ ಇದೆ ಹೆಂಗೆ ಅಂದರೆ, ಈಗ ಪ್ರೆಸೆಂಟು ಸಮ್ಮರು. ಈ ಸಮ್ಮರಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಹಲವು ಜನರಿಗೆ ಆಲ್ರೆಡಿ ಅವ್ರ ಬಾಡಿಲಿ ಹೀಟ್ ಇರುತ್ತೆ, ಪಿತ್ತ ಜಾಸ್ತಿ ಇರುತ್ತೆ. ಹೀಟ್ ರಿಲೇಟೆಡು ಕಾಯಿಲೆಗಳು, ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹೀಟ್ ಅಂತಕ್ಕಂಥದ್ದು ಅಂದರೆ ಬೆಂಕಿ ಗುಣ ಸಾಮಾನ್ಯವಾಗಿ ಮೇಲ್ಮುಖವಾಗಿ, ಅದೇ ಹೀಟು ಕೆಳಮುಖವಾಗಿ ಹೋದಾಗ ಒಂದು ರೀತಿಯಾದ ಅನಾರೋಗ್ಯದ ಸಮಸ್ಯೆ, ಹೀಟು ಮೇಲ್ಮುಖವಾಗಿ ಬಂದಾಗ ಒಂದು ರೀತಿಯಾದ ಸಮಸ್ಯೆ. ಹೀಟ್ ಅಂತಕ್ಕಂಥದ್ದು ದೇಹದ ಇಂಟರ್ನಲ್ ಆರ್ಗನ್ಗಳಲ್ಲಿ, ಬೇರೆ ಬೇರೆ ಆರ್ಗನಲ್ಲಿ ಕೂಡ ಹೀಟ್ ಇರ್ತಾನೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಹೀಟ್ ಇರ್ಬೋದು, ಅಥವಾ ಸ್ಟಮಕ್ಕಲ್ಲಿ ಹೀಟ್ ಇರ್ಬೋದು, ಲಾರ್ಜ್ ಇಂಟೆಸ್ಟೈನಲ್ಲಿ ಹೀಟ್ ಇರ್ಬೋದು, ಕಿಡ್ನಿಲಿ ಹೀಟ್ ಆಗ್ಬೋದು, ಅಥವಾ ಲಂಗ್ಸಲ್ಲಿ ಕೂಡ ಹೀಟ್ ಆಗ್ಬೋದು. ಈ ರೀತಿ ಹೀಟ್ ಅಂತಕ್ಕಂಥದ್ದು ನಾನಾ ಆರ್ಗನ್ಗಳಲ್ಲಿ ಕೂಡ ಇರುತ್ತೆ. ಸೊ ಹೀಟು ಸ್ಟಮಕ್ಕಲ್ಲಿ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಆಗೋದು, ಆ ಹೀಟು ಮೇಲ್ಮುಖವಾಗಿ ಬಂದಂಗೆಲ್ಲ ಏರ್ ಫಾಲ್ ಆಗೋದು, ಕಣ್ಣುರಿ ಆಗೋದು, ಮೂಗುರಿ ಆಗೋದು, ಎದೆ ಉರಿ ಆಗೋದು, ಗಂಟ್ಲು ಉರಿ ಆಗೋದು, ಈ ರೀತಿ ಸಿಂಪ್ಟಮ್ಸ್ಗಳೆಲ್ಲವೂ ಕೂಡ ಕಾಣ್ತಾ ಇರುತ್ತೆ. ಸೊ ಅದೇ ಹೀಟು ಡೌನ್ವರ್ಡ್ಸ್ ಅಂದರೆ ದೇಹದ ಕೆಳಭಾಗಕ್ಕೆ ಹೋದಾಗ ಯೂರಿನ್ ಬರ್ನ್ ಆಗೋದು, ಯೂರಿನು ಯೆಲ್ಲೋಯಿಶ್ ಆಗೋದು, ಅಂದರೆ ಉರಿಮೂತ್ರ ಯೂರಿನ್ ಹೋದಾಗ ಎಕ್ಸ್ಟ್ರೀಮ್ ಯೂರಿನು ಬರ್ನಿಂಗ್ ಆಗ್ತಕ್ಕಂಥದ್ದು, ಮೋಷನ್ ಬರ್ನಿಂಗ್ ಆಗ್ತಕ್ಕಂಥದ್ದು, ಅಥವಾ ಕೆಲವರಿಗೆ ಮೋಷನಲ್ಲಿ ಬ್ಲೀಡ್ ಆಗುತ್ತೆ, ಅಂದರೆ ಮೋಷನಲ್ಲಿ ರಕ್ತ ಬರ್ತಕ್ಕಂಥದ್ದು. ಅದು ಇನ್ನೂ ಗಂಭೀರವಾದ ಸ್ಥಿತಿಗೆ ಹೋಗಿ ಕೆಲವರಿಗೆ ಪೈಲ್ಸ್ ಆಗೋದು, ಕೆಲವರಿಗೆ ನೋಸಲ್ಲಿ ಅಂದರೆ ಹೀಟು ಮೇಲ್ಮುಖ ಬಂದಾಗ ನೋಸಲ್ಲಿ ಬ್ಲೀಡ್ ಆಗೋದು, ಅಂದರೆ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗೋದು. ಸೊ ಈ ರೀತಿ ಹೀಟು ನಾನಾ ಥರದ ಸಮಸ್ಯೆಗಳನ್ನು ದೇಹದಲ್ಲಿ ಉಂಟು ಮಾಡುತ್ತೆ. ಅಂದರೆ ದೇಹದಲ್ಲಿ ಅಲ್ಲಲ್ಲೇ ಕೆಲವರಿಗೆ ಗುಳ್ಳೆಗಳಾಗ್ತಕ್ಕಂಥದ್ದು, ಚರ್ಮದಲ್ಲಿ, ಮತ್ತು ಕುರ ಅಂತ ಕರೀತಾರೆ, ಕುರುಗಳಾಗ್ತಕ್ಕಂಥದ್ದು. ಹಾಗೆ ಹೀಟು ಜಾಸ್ತಿ ಆದಂಗೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಹೌಹಾರಿ ಬೀಳೋದು, ಅಂದರೆ ಕೋಪ ಮಾಡ್ಕೊಳ್ಳೋದು, ರಿಯಾಕ್ಟ್ ಆಗೋದು, ಒಂದು ಮಾತಾಡಿದ್ರೆ 10 ಮಾತು ಮಾತಾಡೋದು. ಆ ಹೀಟಿಗೆ ಕೆಲವರಿಗೆ ನಿದ್ದೆ ಬರ್ದಂಗೆ ಆಗೋದು, ಕೆಲವರಿಗೆ ಹೀಟ್ ಜಾಸ್ತಿ ಆಗಿ ಹೀಟಿಂದ ತಲೆನೋವು ಬರೋದು, ತಲೆ ಸುತ್ತು ಬರೋದು. ಹೇಳ್ತಾರಲ್ವ ಕೆಲವರು ವಾಡಿಕೆಯಲ್ಲಿ ಹೇಳ್ತಾರೆ, ಸೆಕೆಗೆ, ಬಿಸಿಲಿಗೆ, ಸೆಕೆಗೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅವ್ರ ಬಾಡಿಲಿ ಆಲ್ರೆಡಿ ಎಕ್ಸ್ಟ್ರೀಮ್ ಬಾಡಿ ಹೀಟ್ ಇದೆ, ಅಂದರೆ ಪಿತ್ತ ಜಾಸ್ತಿ ಇದೆ. ಈ ಹೀಟು ರಿಲೇಟೆಡು ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಪ್ರಾಣಾಯಾಮ, ಯೋಗದ ಅಭ್ಯಾಸದ ಹಾದಿಯಲ್ಲಿ ಪ್ರಾಣಾಯಾಮ, ಇದನ್ನು ಕೂಲಿಂಗ್ ಪ್ರಾಣಾಯಾಮ ಅಂತ ಕರೀತಾರೆ. ಇದರಲ್ಲಿ 3 ಹಂತಗಳು ಬರ್ತವೆ. ಆ ಕೂಲಿಂಗ್ ಪ್ರಾಣಾಯಾಮದಲ್ಲಿ ಶೀತಳಿ, ಶೀತಕಾರಿ, ಸದಂಧ ಪ್ರಾಣಾಯಾಮ ಅಂತ ಬರುತ್ತೆ. ಈ ಪ್ರಾಣಾಯಾಮಗಳನ್ನು ನೀವು ಅಭ್ಯಾಸ ಮಾಡೋದ್ರಿಂದ ಕೂಡ ದೇಹ ತಂಪಾಗುತ್ತೆ. ಹಿಂದೆ ಹೇಳಿದಂಥ ಅಷ್ಟು ಉಷ್ಣ ಸಂಬಂಧಿತ ಸಮಸ್ಯೆಗಳೆಲ್ಲವೂ ಕೂಡ ನ್ಯಾಚುರಲ್ ಆಗಿ ನಿವಾರಣೆ ಆಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಒಂದು ಆಕ್ಯುಪ್ರೆಷರ್ ಕೂಡ, ಒಂದು ಕಲರ್ ಥೆರಪಿ ಕೂಡ. ಸೊ ಇದನ್ನು ಎಲ್ಲ ಒಟ್ಟೊಟ್ಟಿಗೆ ಮಾಡೋದಲ್ಲ, ನೋಡ್ಬೇಕಾ ಪ್ರಾಣಾಯಾಮದ ಕೆಲವರಿಗೆ ಪ್ರಾಣಾಯಾಮ ಮಾಡಿದ್ರೆ ಸಾಕು, ಸರಿಯಾಗಿಬಿಡುತ್ತೆ. ಕೆಲವರಿಗೆ ಆಕ್ಯುಪ್ರೆಷರ್ ಅಂತ ಹೇಳಿದ್ನಲ್ಲ, ಆ ಆಕ್ಯುಪ್ರೆಷರೆಲ್ಲ ಮಾಡಬೇಕಾದ್ರೆ ನೀವು ಭಾಳ ನುರಿತು ನಿಮ್ಮ ದೇಹವನ್ನು ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ತದನಂತರನೇ ಆಕ್ಯುಪ್ರೆಷರ್ ಮಾಡೋದು. ಇನ್ನೂ ಕೆಲವರಿಗೆ ಹೀಟು ಜಾಸ್ತಿ ಆದಾಗ ತಲೆಯಲ್ಲಿ ಗುಳ್ಳೆಗಳೆಲ್ಲ ಆಗ್ತಾವೆ. ಸೊ ಆ ರೀತಿ ಎಕ್ಸ್ಟ್ರೀಮ್ ಬಾಡಿ ಹೀಟ್ ಇದ್ದು, ಬಾಡಿ ಎಲ್ಲ ದಗದಗ ಇದ್ದು, ಆ ಹೀಟು ಡೌನ್ವರ್ಡ್ಸ್ ಅಂದರೆ ಕೆಳಗಡೆ ಹೋದಾಗ ಕೆಲವರಿಗೆ ಹಿಂಡಿ ಎಲ್ಲ ಹೊಡ್ಕೊಳುತ್ತೆ, ಪಾದ ಎಲ್ಲ ಸೀಳುವಿಕೆ, ಕೆಲವಿಗೆ ಕೈಯಲ್ಲಿ ಕೂಡ ಅಂಗೈಯೆಲ್ಲ ಸೀಳುವಿಕೆ, ಅಂದರೆ ಅಂಗಾಲೆಲ್ಲ ಉರಿ, ನಿಮ್ಮ ಪಾದ ಮತ್ತು ಕೈನ ಮುಟ್ಟು ನೋಡಿದ್ರೆ ಬಿಸಿ ಬಿಸಿ ದಗದಗ ಅಂತಿರ್ತದೆ, ಹೋಲ್ ಬಾಡಿನೇ ಬಿಸಿ ಬಿಸಿ ಅನ್ನಿಸ್ತಾ ಇರ್ತದೆ. ಕೆಲವರಿಗೆ ದೇಹದಲ್ಲಿ ರೆಡ್ ರ್ಯಾಷಸ್ ಆಗ್ತಕ್ಕಂಥದ್ದು ಸ್ಕಿನ್ನಲ್ಲಿ, ಕೆಲವರಿಗೆ ಕಣ್ಣಲ್ಲಿ ರೆಡ್ ರ್ಯಾಷಸ್ ಕಾಣಿಸ್ಕೊಳ್ತಕ್ಕಂಥದ್ದು. ಈ ರೀತಿ ಹಲವು ಥರದ ಹೀಟ್ ರಿಲೇಟೆಡು ಸಿಂಪ್ಟಮ್ಸು ಕಾಣುತ್ತೆ. ಎಲ್ಲಿ ಭಾಳ ಮುಖ್ಯವಾಗಿ ಆಲ್ರೆಡಿ ಬಾಡಿಲಿ ಹೀಟ್ ಇದ್ದು ಈ ಬೇಸಿಗೆಯ ವಾತಾವರಣದಲ್ಲಿ ಇದೆಲ್ಲವೂ ಕೂಡ ಕಾಣಿಸ್ಕೊಳುತ್ತೆ. ಸೊ ಹಿಂದೆ ಹೇಳಿದೆ ನಾನು ಪ್ರಾಣಾಯಾಮ ಅಂತ. ಪ್ರಾಣಾಯಾಮ, ಕೂಲಿಂಗ್ ಪ್ರಾಣಾಯಾಮ, ಅದರಲ್ಲಿ 3 ಹಂತ ಅಂತ ಕೂಡ ಹೇಳ್ತೀವಿ. ಮೊದಲಿಗೆ ಶೀತಕಾರಿ, ಶೀತಳಿ ಪ್ರಾಣಾಯಾಮ, ತದನಂತರ ಶೀತಕಾರಿ, ಸದಂಧ ಪ್ರಾಣಾಯಾಮ. ನೇರ ಕುತ್ಕೊಳ್ಳೋದು, ನೀವು ನೇರ ಕುತ್ಕೊಂಡು ಮಾಡಲಿಕ್ಕಾಗಿಲ್ಲ ಅಂದರೆ ಗೋಡೆವರೆಗೆ ಕುತ್ಕೊಳ್ಳಿ. ಗೋಡೆವರೆಗೆ ಕೂಡ ಕುತ್ಕೊಂಡು ಮಾಡ್ಲಿಕ್ಕಾಗ್ತಾಯಿಲ್ಲ, ಚೇರ್ ಮೇಲೆ ಕುತ್ಕೊಂಡು ಮಾಡೋದು, ನೆಲ ಮೇಲೆ ಕುತ್ಕೊಂಡು ಮಾಡ್ಲಿಕ್ಕಾಗ್ತಾಯಿಲ್ಲ ಅಂದರೆ ಈ ರೀತಿ ನೇರ ಕೂರೋದು. ಮೊದಲಿಗೆ ಒಂದು 3 ರಿಂದ 5 ಉಸಿರಾಟನ ಗಮನಿಸೋದು. ತದನಂತರ ಏನು ಮಾಡಬೇಕನ್ನ, ನಾಲಿಗೆನ ನೋಡಿ ಸುರುಳಿ ಆಕಾರ ಮಾಡ್ಕೊಳ್ಳೋದು ಈ ರೀತಿ.
ನಾಲಿಗೆನ ಸುರುಳಿ ಆಕಾರ ಮಾಡಿ ಉಸಿರನ್ನ ತೆಗೆದುಕೊಳ್ಳೋದು. ನಂತರ ನಾಲಿಗೆ ಫ್ರೀ ಬಿಡೋದು. ಮೂಗಿನ ಮುಖಾನ ಉಸಿರು ಹೊರಹಾಕೋದು. ಬಲವಂತ ಮಾಡಬಾರ್ದು, ನಿಧಾನ ಮಾಡೋದು. ಈ ರೀತಿ ನೀವು 5-6 ಸುತ್ತು ಮಾಡ್ತಾ ಇದ್ದಂಗೆ ನೆಕ್ಸ್ಟು ನೀವು ತೆಗೆದುಕೊಳ್ಳೋಂಥ ಉಸಿರು ಸುಮ್ಮನೆ ಮಾಡಿಬಿಟ್ಟು ಉಸಿರನ್ನ ಗಮನಿಸೋದು. ನೀವು ತೆಗೆದುಕೊಳ್ಳೋಂಥ ಉಸಿರೇ ಅಂದರೆ ನಿಮ್ಮ ಸುತ್ತ ವಾತಾವರಣನೇ ಎಲ್ಲೋ ತಣ್ಣಗಿದೆ. ನೀವು ತೆಗೆದುಕೊಳ್ಳೋಂಥ ಉಸಿರೇ ತಣ್ಣಗೆ ನೋಡಿ, ಮೂಗೆಲ್ಲ ತಣ್ಣಗಾತು, ಒಳಗೆಲ್ಲ ತಣ್ಣಗಾತು. ಅಭ್ಯಾಸ ಮಾಡ್ತಾ ಹೋಗೋದು ನೋಡಿ. ಈ ರೀತಿ ಒಂದು 5-6 ಸುತ್ತು 10 ಸುತ್ತು ಮಾಡಿ. ಯಾರು ಭಾಳ ಮುಖ್ಯವಾಗಿ ಬಾಯೆಲ್ಲ ಗುಳ್ಳೆಗಳಾಗ್ತಾ ಇದೆ, ಮೌತ್ ಅಲ್ಸರ್ ಆಗ್ತಾ ಇದೆ, ಅಥವಾ ಬಾಯಿ ಒಣಗ್ತಾ ಇದೆ, ಡ್ರೈ ಮೌತ್ ಆಗ್ತಾ ಇದೆ, ಅವರು ಇದನ್ನು ಮಾಡೋದು. ನೆಕ್ಸ್ಟು ನೋಡಿ, ಎಕ್ಸ್ಟ್ರೀಮ್ ಹೀಟಿಂದ ಬಾಯಲ್ಲಿ ಸಲೈವ ಅನ್ನೋದು ಉಲ್ಪಣ ಕಮ್ಮಿ ಆಗ್ತಾ ಇರ್ತದೆ. ಅಂಥವರಿಗೆ ನಾನು ಸುಮ್ಮನೆ ಒಂದು 2-3 ಸುತ್ತು ಮಾಡಿ ತೋರಿಸಿದ್ದೀನಿ. ನೀವು ಈ ಚವರಿ ಪ್ರಾಕ್ಟೀಸ್ ಮೊದಲು ಮಾಡಿದ್ದು ಶೀತಳಿ ಪ್ರಾಣಾಯಾಮ, ಈಗ ಮಾಡ್ತಕ್ಕಂಥದ್ದು ಶೀತಕಾರಿ ಪ್ರಾಣಾಯಾಮ. ಈ ಚವರಿ ಪ್ರಾಕ್ಟೀಸನ್ನು ಒಂದು 10 ಸುತ್ತು ಅಥವಾ 6 ಸುತ್ತು ಮೇಲೆ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ಆಗಿ ಇಲ್ಲೆಲ್ಲ ತಣ್ಣಗಾಗೋದನ್ನು ಗಮನಿಸ್ಬೋದು. ಹಿಂದೆ ಹೇಳಿದೆ, ಗಂಟ್ಲು ಉರಿ ಆಗೋದು, ಎದೆ ಉರಿ ಆಗೋದು, ಹೊಟ್ಟೆ ಉರಿ ಆಗೋದು. ಕೆಲವರಿಗೆ ಸಲೈವ ಉಲ್ಪಣ ಆಗೋದಿಲ್ಲ. ಈ ವೆದರ್ ಚೇಂಜ್ ಆಗಿದ ತಕ್ಷಣ ಕಂಪ್ಲೀಟು ಗಂಟ್ಲೆಲ್ಲ ಒಣಗ್ತಾ ಇರ್ತದೆ. ಅವರಿಗೆ ಆ ಸಲೈವರಿ ಗ್ಲ್ಯಾಂಡ್ನ ಕಾರ್ಯತೆಯನ್ನು ಉನ್ನತಿಪಡಿಸುವಲ್ಲಿ ಕೂಡ ನೋಡಿ ಈ ರೀತಿ ಚಿನ್ಮುದ್ರ ಮಾಡಿಟ್ಕೊಳ್ಳಿ. ನೇರ ಕುತ್ಕೊಳ್ಳೋದು, ನಾಲ್ಗೆನ ಮೇಲ್ಮುಖವಾಗಿ ಮಡಿಸ್ಬೇಕು ನೋಡಿ ಈ ರೀತಿ. ನಾಲ್ಗೆನ ಮೇಲ್ಮುಖವಾಗಿ ಮಡಚೋದು, ಶಬ್ದ ಮಾಡ್ತಾ ಗಾಳಿ ತಗೊಳ್ಳೋದು, ನಾಲ್ಗೆನ ಫ್ರೀ ಬಿಡೋದು, ಬಾಯಿ ನಾರ್ಮಲಾಗಿ ಮುಚ್ಚೋದು, ಮೂಗಿನ ಮುಖನ ಉಸಿರನ್ನ ಹೊರ ಹಾಕೋದು. ಈ ರೀತಿ ಕೂಡ ಇದು ಶೀತಕಾರಿ ಪ್ರಾಣಾಯಾಮ. ಒಂದು ನೀವು 5-6 ಸುತ್ತು ಅಥವಾ 10 ಸುತ್ತು ಮಾಡಿದಾಗ ಹಿಂದೆ ಹೇಳಿದಾಗೆ ಗಂಟ್ಲೆಲ್ಲ ಒಣಗೋದು, ಬಾಯೆಲ್ಲ ಒಣಗೋದು, ಸಲೈವರಿ ಗ್ಲ್ಯಾಂಡ್ ಅಂದರೆ ಬಾಯಲ್ಲಿ ಎಂಜಲು ಲಾಲಾರಸ ಉತ್ಪತ್ತಿ ಕಮ್ಮಿ ಆಗ್ತಾಯಿದ್ರೆ ಅದರ ಉಲ್ಪಣತೆಯನ್ನು ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ಇದನ್ನು ನೀವು ಮಾಡ್ಬೋದು. ನೆಕ್ಸ್ಟು ಹೀಟಿಂದ ಕೆಲವರಿಗೆ ಹಲ್ಲುನೋವು ಉಂಟಾಗ್ತದೆ. ಹಲ್ಲುನೋವು, ಒಸಡಿನಲ್ಲಿ ರಕ್ತಸ್ರಾವ, ದಂತಕುಳಿ ಆಗ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ ಎಲ್ಲನೂ ಕೂಡ ನೆಕ್ಸ್ಟ್ ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ನಿವಾರಣೆ ಮಾಡ್ಕೋಬೋದು. ಹಲ್ಲು ಒಂದಕ್ಕೊಂದು ತಾಕ್ಸೋದು, ನೋಡಿ ಈ ರೀತಿ ಮಾಡ್ತಾ ಇದ್ದಂಗೆ ಒಂದು 5-6 ಸುತ್ತು ಮಾಡಿ. ನೆಕ್ಸ್ಟು ತೆಗೆದುಕೊಳ್ಳೋಂಥ ನೀವು ಬ್ರೀತ್, ಉಸಿರು ತಣ್ಣಗಿರುತ್ತೆ. ಸೊ ಪ್ರಕೃತಿಯನ್ನು ಭೇದಿಸ್ತಕ್ಕಂಥ ಶಕ್ತಿ ಅಂದಾಗ ಅದು ಪ್ರಾಣಾಯಾಮದ ಮುಖೇನ ಮಾತ್ರ ಸಿಗ್ತಕ್ಕಂಥದ್ದು. ಸೊ ಈ ಪ್ರಾಣಾಯಾಮನ ಮಾಡೋದು, ಶೀತಕಾರಿ ಸದಂದ ಪ್ರಾಣಾಯಾಮ ಮಾಡೋದು, ಮುಂದೆ ಬರ್ತಕ್ಕಂಥ ಸಮ್ಮರನ್ನು ಫೇಸ್ ಮಾಡೋದು. ಸುಮಾರು ಜನಕ್ಕೆ ಸಮ್ಮರ್ ಬಂತಾ ಇದ್ದಾಗೆ ಸನ್ಸ್ಟ್ರೋಕ್ ಆಗ್ತಕ್ಕಂಥದ್ದು, ಡಿಹೈಡ್ರೇಷನ್ ಆಗ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾವೆ. ಹಿಂದೆ ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ಗಳು ಕೂಡ ನ್ಯಾಚುರಲ್ ಆಗಿ ಹೀಲ್ ಆಗಬೇಕು, ಗುಣಮುಖ ಆಗಬೇಕು ಅಂದರೆ ನೀವು ಪ್ರತಿದಿನ ಸಮಯ ಕೊಟ್ಕೊಂಡು ಒಂದು 5-10 ನಿಮಿಷ ಈ 3 ಸುತ್ತು ಪ್ರಾಣಾಯಾಮಗಳನ್ನು. ಎಕ್ಸ್ಟ್ರೀಮ್ ಬಾಡಿ ಹೀಟ್ ಇದೆ, ನಿಮ್ಮ ಬಾಡಿನೇ ಹೇಳ್ತಾ ಇರುತ್ತೆ, ದೇಹ ಸೂಚಿಸ್ತಾನೆ ಹೇಳ್ತಾರಲ್ಲ, ಫ್ಯಾನ್ ಇಲ್ಲದೆ ಮನಗಾಕಾಗ್ತಾಯಿಲ್ಲ, AC ಇಲ್ಲದೆ ಮನಗಾಕಾಗ್ತಾಯಿಲ್ಲ, ತಣ್ಣಗೆ ಏನಾರ ತೆಗೆದುಕೋಬೇಕು ಅನಿಸುತ್ತೆ, ತಣ್ಣಗೆ ಏನಾರ ಕುಡಿಬೇಕು ಅನಿಸ್ತಾ ಇದೆ, ಹಂಗಂತೆಲ್ಲ ಆಗ್ತಾ ಇದೆ, ಬಾಯೆಲ್ಲ ಒಣಗ್ತಾ ಇದೆ, ಗಂಟ್ಲೆಲ್ಲ ಒಣಗ್ತಾ ಇದೆ. ಸೊ ಹೀಟಿಗೆ ಬಾಡಿ ಎಲ್ಲ ದಗದಗ ಅಂತಿದೆ. ನಿಮ್ಮ ಬಾಡಿನೇ ಸೂಚಿಸ್ತಾ ಇರ್ತದೆ ನಿಮ್ಮ ಬಾಡಿಲಿ ಆಲ್ರೆಡಿ ಹೀಟ್ ಜಾಸ್ತಿ ಇದೆ, ಪಿತ್ತ ಇದೆ. ಆ ಹೀಟನ್ನು ಕಮ್ಮಿ ಮಾಡ್ಕೋಬೇಕು, ಪಿತ್ತವನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ಈ ರೀತಿ ಉಸಿರಾಟದ ತಂತ್ರದೊಂದಿಗೆ ಶೀತಕಾರಿ ಸದಂದ ಪ್ರಾಣಾಯಾಮನ ಮಾಡೋದು. ನೆಕ್ಸ್ಟೇ ಹೇಳ್ತೀನಿ, ಒಂದು ಆಕ್ಯುಪ್ರೆಷರ್ ಇದೆ. ನಮ್ಮ 5 ಎಲಿಮೆಂಟ್ನ ಚಾರ್ಟ್ನ ಪ್ರಕಾರ, ಥಿಯರಿನ ಪ್ರಕಾರ, ಆ ಚಾರ್ಟ್ ನೋಡಿ ಮೇಲೆ ಕಾಣಿಸ್ತದೆ. ಬಾಡಿಲಿ ಕೋಲ್ಡ್ ಎನರ್ಜಿ ಅಂತ ಬಂದಾಗ ವಾಟರ್ ಎಲಿಮೆಂಟನ್ನು ಕಂಟ್ರೋಲ್ ಮಾಡೋದು ಕಿಡ್ನಿ ಆ್ಯಂಡ್ ಯೂರಿನರಿ ಬ್ಲಾಡರ್. ಮಂಡಿಯ ಹಿಂಭಾಗದಲ್ಲಿ ಕೇಟನ್ ಅಂತ ಒಂದು ಆಕ್ಯುಪ್ರೆಷರ್ ಇದೆ. ಅದನ್ನು 2 ಕಾಲಲ್ಲಿ 20-20 ಸರಿ ಪ್ರೆಸ್ ಮಾಡೋದು. ಸೊ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಅದೇ ರೀತಿ
ನೀವು ಮಿಡಲ್ ಫಿಂಗರಿಂದ ಬಲಗೈ ಮಿಡಲ್ ಫಿಂಗರಿಂದ ಎಡಮಂಡಿ ಕೆಳಗಡೆ ಹಿಂದೆಗಡೆ ಕೇಟೆನ್ ಆಕ್ಯುಪ್ರೆಷರನ್ನು 20 ಸಲ ಪ್ರೆಸ್ ಮಾಡೋದು. ಎಡಗೈನ ಮಿಡಲ್ ಫಿಂಗರಿಂದ ಬಲಮಂಡಿ ಹಿಂಭಾಗದಲ್ಲಿ ಆ ಕೇಟೆನ್ ಆಕ್ಯುಪ್ರೆಷರನ್ನ 20 ಬಾರಿ ಪ್ರೆಸ್ ಮಾಡೋದು. ವಾರದಲ್ಲಿ 1 ಸಲ ಅಥವಾ 2 ಸಲ ಮಾತ್ರ, 3 ದಿನಕ್ಕೊಮ್ಮೆ. ನೀವು ಹಿಂದೆ ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ ಇದ್ದರೆ ಮಾತ್ರ ನೀವು ಇದನ್ನು ಪ್ರೆಸ್ ಮಾಡೋದು, ಇಲ್ಲಾಂದರೆ ಸುಮ್ಮನೆ ಮಾಡಬಾರ್ದು. ಸೊ ಇದು ಬಾಡಿಲಿ ಸ್ವಿಚ್ ಆಗ್ದಂಗೆ ವರ್ಕ್ ಮಾಡುತ್ತೆ. ಸೊ ಎಲ್ಲನೂ ಒಟ್ಟೊಟ್ಟಿಗೆ ಮಾಡೋದಲ್ಲ ಅಂತಲೂ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಪ್ರಾಣಾಯಾಮ ಮಾಡ್ಬೋದು, ಕೆಲವರಿಗೆ ಪ್ರಾಣಾಯಾಮದಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಪ್ರಾಣಾಯಾಮ ಮಾಡೋಕ್ಕಾಗ್ತಿಲ್ಲ ಅನ್ನೋರು ನೀವು ಕೇಟೆನ್ ಆಕ್ಯುಪ್ರೆಷರ್ ಪಾಯಿಂಟ್ನ ಕೂಡ ಪ್ರೆಸ್ ಮಾಡಿ ಈ ಹೀಟ್ ರಿಲೇಟೆಡು ಮುಂದೆ ಬರ್ತಕ್ಕಂಥ ಸಮ್ಮರನ್ನು ನೀವು ಸುಲಭವಾಗಿ ಫೇಸ್ ಮಾಡ್ಬೋದು. ಸುಮಾರು ಜನ ಹೇಳ್ತಾ ಇರ್ತಾರೆ, ಬಿಸಿಲು ಅಂದ್ರೇ ನನಗಾಗಲ್ಲ, ಬಿಸಿಲಿಗೆ ಹೋದರೆ ನನಗಾಗಲ್ಲ, ಆ ಬಿಸಿಲಿಗೆ ತಲೆ ಸುದ್ದು ಬಂದಂಗೆ ಆಗ್ಬಿಡುತ್ತೆ. ಸೊ ಅಂಥವರೆಲ್ಲರೂ ಕೂಡ ಒಂದು ಕಲರ್ ಥೆರಪಿ ಕೂಡ. ಸೊ ಇಲ್ಲಿ ನೋಡಿ ಗ್ರೀನ್ ಕಲರ್, ಈ ಗ್ರೀನ್ ಕಲರನ್ನು ಎಕ್ಸೆಸ್ ಏರ್ ಫಾಲ್ ಆಗ್ತಾ ಇದ್ರೆ ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತಾನೆ. ಗ್ಯಾಸ್ಟ್ರಿಕ್ ಇದೆ, ಏರ್ ಫಾಲ್ ಇದೆ, ಈ ಎರಡೂ ತೋರ್ಬೆಳು ಅಗ್ನಿ ಮತ್ತು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬಲಗೈನ ತೋರ್ಬೆಳು ಜಲವನ್ನು, ಎಡಗೈನ ತೋರ್ಬೆಳು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎರಡೂ ತೋರ್ಬೆಳು ಉಗುರು ಕೆಳಗಡೆ ಏನು ಮಾಡ್ಬೇಕನ್ನ ಗ್ರೀನ್ ಕಲರ್ ಡಾಟ್ ಹಾಕ್ಕೊಡು. ಈ ರೀತಿ ಗ್ರೀನ್ ಕಲರು ಡಾಟ್ ಹಾಕ್ಕೊಂಡು ನೀವು ಬಿಸಿಲಿಗೆ ಹೋಗಿಯಲ್ಲ, ಆರಾಮಾಗಿ ನೀವು ಬಿಸಿಲಲ್ಲಿ ಓಡಾಡ್ಕೊಂಬರ್ಬೋದು. ಹಿಂದೆ ಹೇಳಿದಂಥ ಕೇಟೆನ್ ಪಾಯಿಂಟು ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ನಿಮಗೆ ಕಂಪ್ಲೀಟ್ ಬಿಸಿಲು ಅಂದ್ರೇ ಆಗಲ್ಲ, ಬಿಸಿಲಿಗೆ ಹೋದ್ರೇ ಆಗಲ್ಲ ಅನ್ನೋರು ಆ ಕೇಟೆನ್ ಆಕ್ಯುಪ್ರೆಷರ್ ಪಾಯಿಂಟನ್ನು ವಾರದಲ್ಲಿ 2 ಬಾರಿ, 2 ಕಾಲಲ್ಲಿ 20 ಬಾರಿ ಪ್ರೆಸ್ ಮಾಡಿ. ಸೊ ನಿಮಗೆ ಪ್ರತಿ ಸಮ್ಮರಲ್ಲೂ ಹಿಂದೆ ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ. ಸಮ್ಮರ್ ಬರ್ತಾ ಇದ್ದಂಗೆ ಬಾಡಿಲಿ ಅಲ್ಲಲ್ಲಿ ರೆಡ್ ರ್ಯಾಷಸ್ ಆಗ್ತದೆ, ಗುಳ್ಳೆಗಳಾಗ್ತದೆ. ಅವರೆಲ್ಲ ಏನು ಮಾಡ್ಬೋದು ಅಂದರೆ ಒಂದು ಕಲರ್ ನಿಮಾರಜಿ ಕೂಡ ಫಾರ್ಮಲ್ಲಿ ಎಡಗೈಲೋ ಬಲಗೈಲೋ ಫಾರ್ಮಲ್ಲಿ ಈ ಹೆಬ್ಬೆಟ್ಟಿಂದ ಕೆಳಗಡೆ ನಂಬರ್ 4 ಅಂತ ಗ್ರೀನ್ ಕಲರ್. ನನಗೆ ಯಾವಾಗಲೂ ಗ್ಯಾಸ್ಟ್ರಿಕ್ ಇರುತ್ತೆ, ನನಗೆ ಯಾವಾಗಲೂ ಏರ್ ಫಾಲ್ ಇರುತ್ತೆ, ನನಗೆ ಯಾವಾಗಲೂ ಬಾಡೀಲಿ ಗುಳ್ಳೆಗಳು ಹೇಳ್ತಾನೆ ಇರ್ತವೆ, ನನಗೆ ಬಾಡೀಲಿ ಯಾವಾಗಲೂ ರೆಡ್ ರ್ಯಾಷಸ್ ಆಗ್ತಾ ಇರ್ತದೆ, ಹಾಟ್ ಫ್ಲಶಸ್ ಆಗ್ತಾ ಇರ್ತದೆ, ಬಾಡಿ ಎನಿ ಟೈಮ್ ಹೀಟ್ ಇದ್ದಂಗೆ ಇರುತ್ತೆ ಅನ್ನೋರು ಈ ರೀತಿ ನಂಬರ್ 4ಅನ್ನು ಪರ್ಮನೆಂಟಾಗಿ ಪ್ರತಿದಿನ ಡೇ ಟೈಮಲ್ಲಿ ಬರ್ಕೊಂಡ್ಮೇಲೆ ಒಂದು 3-4 ತಾಸಾರ ಕೈಯಲ್ಲಿ ಉಳಿಬೇಕು. ಇಲ್ಲಾಂದರೆ ಅದಾದಮೇಲೆ ಕಂಪ್ಲೀಟಾಗಿ ಅಳಿಸ್ಬಿಡೋದು. ಅಥವಾ ನಿಮಗೆ ಕೈಯಲ್ಲಿ ಬರ್ಕೊಳಕ್ಕಾಗ್ತಿಲ್ಲ ಅಂದರೆ ಮೊಬೈಲಲ್ಲಿ ಹೋಮ್ ಸ್ಕ್ರೀನಾಗಿ ನಂಬರ್ 4 ಗ್ರೀನನ್ನು ಸೇವ್ ಮಾಡಿ ಪರ್ಮನೆಂಟಾಗಿ ಇಟ್ಕೊಳ್ಳೋದು. ಸೊ ಈ ರೀತಿ ಪ್ರತಿ ಸಮ್ಮರಲ್ಲೂ ಕೆಲವರಿಗೆ ಪಿತ್ತ ಜಾಸ್ತಿ ಇದೆ, ಬಾಡಿಲಿ ಹೀಟ್ ಇದೆ ಅನ್ನೋರಿಗೆ ನ್ಯಾಚುರಲ್ ಆಗಿ ಇದು ಬಂದೇ ಬರ್ತಾನೆ. ಕೆಲವರಿಗೆ ಆ ಹೀಟು ತಡ್ಕೊಳಕ್ಕಾಗದೆ ಹೀಟ್ ರಿಲೇಟೆಡಿಂದ ಜ್ವರ ಬರುತ್ತೆ, ಉಷ್ಣ ಜಾಸ್ತಿಯಾಗಿ ಜ್ವರ ಬರೋದು, ತುಟಿ ಎಲ್ಲ ಒಣಗೋದು. ಅಂಥವ್ರಿಗೆ ಕೂಡ ಕೇಟೆನ್ ಆಕ್ಯುಪ್ರೆಷರ್ ಪಾಯಿಂಟ್ನ ಪ್ರೆಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತಾನೆ. ಸೊ ಈ ರೀತಿ ಸಮ್ಮರ್ನ ಫೇಸ್ ಮಾಡೋದು ಅಂತ ಅಂದಾಗ ನಂಬರ್ 4 ಅಂತ ಬರ್ಕೋಬೋದು. 2 ಉಗುರಿನ ಕೆಳಗಡೆ ಗ್ರೀನ್ ಕಲರ್ ಡಾಟನ್ನು ಹಾಕೋದು, ಕೇಟೆನ್ ಆಕ್ಯುಪ್ರೆಷರ್ ಪಾಯಿಂಟನ್ನು ಮಾಡ್ಬೋದು, ಶೀತಕಾರಿ ಸದಂಧ ಪ್ರಾಣಾಯಾಮವನ್ನು ಮಾಡ್ಬೋದು. ಅದರೊಂದಿಗೆ ಫುಡ್ಡಲ್ಲಿ ಭಾಳ ಮುಖ್ಯವಾಗಿ ನಿಮಗೆ ಈ ರೀತಿ ಎಲ್ಲ ಹೀಟ್ ರಿಲೇಟೆಡು, ಹಿಂದೆ ಹೇಳಿದಂಥ ಹೀಟ್ ರಿಲೇಟೆಡ್ ಎಲ್ಲ ಸಮಸ್ಯೆಗಳು ತಲೆದೋರ್ತಿದೆ ಅಂದರೆ ನೀವೇನು ಮಾಡ್ಬೇಕಂದ್ರೆ ಮಧ್ಯಾಹ್ನ 11ರಿಂದ 1 ಗಂಟೆ ಒಳಗಡೆ 1 ಗ್ಲಾಸ್ ಮೂಸಂಬಿ ಜ್ಯೂಸ್ ಅಥವಾ 1 ಗ್ಲಾಸ್ ಮಜ್ಜಿಗೆನ ತೆಗೆದುಕೊಂಡ್ರೆ ಸಾಕು. ಒಂದು 200 ml ಅಷ್ಟು, 200-250 ml ಅಷ್ಟು ಮಜ್ಜಿಗೆ ನಾವು ಮೂಸಂಬಿನ ವಾರದಲ್ಲಿ ದಿವಸ ಬಿಟ್ಟು ದಿವಸ ಆ ರೀತಿ 11ರಿಂದ 1 ಗಂಟೆ ಒಳಗಡೆ ಮೂಸಂಬಿ ಜ್ಯೂಸು ಅಥವಾ ಮಜ್ಜಿಗೆನ ಕುಡಿದ್ರೆ ಸಾಕು. ನಿಮ್ಮ ಬಾಡಿಲಿ ಹಾಗೆ ನೀವು ನಿಮ್ಮ ದೇಹನ ಮಾನಿಟರ್ ಮಾಡ್ಬೇಕನ್ನ. ನೀವು ಯೂರಿನ್ಗೆ ಹೋದಾಗ ಯೂರಿನ್ ಬರ್ನಿಂಗ್ ಆಗ್ತಾ ಇದೆ, ಯೂರಿನ್ ಎಲ್ಲೋ ಇಶ್ಯೂ ಇದೆ ಅಂದಾಗ ತಕ್ಷಣದಲ್ಲಿ ನೀವು 1 ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಟ್ರೆ ಸಾಕು. ಆ ಹೀಟನ್ನ ಹಂಗೆ ದೇಹದಲ್ಲಿ ಮ್ಯಾನೇಜ್ ಮಾಡ್ಬೋದು. ಹಿಂದೆ ಹೇಳಿದೆ, ಹೀಟು ಮೇಲ್ಮುಖವಾಗಿ ಬಂದಾಗ ಒಂಥರ ಸಿಂಪ್ಟಮ್ಸು, ಕೆಳಮುಖವಾಗಿ ಬಂದಾಗ ಒಂದು ರೀತಿಯಾದ ಸಿಂಪ್ಟಮ್ಸು. ಎಕ್ಸ್ಟ್ರೀಮ್ ಬಾಡಿ ಹೀಟಿಂದ ಕೆಲವರಿಗೆ ಪೈಲ್ಸ್ ಆಗೋವಂಥ ಸಾಧ್ಯತೆ ಇರುತ್ತೆ, ಅಥವಾ ಮೋಷನಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗೋವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಈ ರೀತಿ ಸಮ್ಮರ್ನ ಫೇಸ್ ಮಾಡೋದು ಕಲರ್ ಥೆರಪಿ, ಅಕ್ಯುಪ್ರೆಷರು, ಪ್ರಾಣಾಯಾಮದ ಮುಖಾನ ಸಾಧ್ಯ. ಈ ರೀತಿ ಹೀಟ್ ರಿಲೇಟೆಡ್ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಅಂಥವ್ರಿಗೆ ಈ ವಿಡಿಯೋವನ್ನು ಸದುಪಯೋಗಪಡಿಸ್ಕೊಳ್ಳಿ. ಅಥವಾ ನಿಮಗೆ ಈ ರೀತಿ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.